ಹೈ ಫ್ರೆಂಡ್ಸ್, ಶಾರದೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪೊಲೀಸವರು ಎಷ್ಟು ಹೇಳಿದ್ರು ಶಾರದನ್ ನಂಬ್ತಾ ಇರಲ್ಲ. ಅವರು ಒಂದು ಕಡೆ ಕುಣಿಸಿರ್ತಾರೆ. ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ ಅವ್ರು ಬರ್ತಾರೆ. ಕಮಿಷನರ್ ಅವ್ರು ಬಂದ ತಕ್ಷಣ ಸಲ್ಯೂಟ್ ಹೊಡ್ಬಿಟ್ಟು ಇನ್ಸ್ಪೆಕ್ಟರ್ ಸೈಡ್ಗೆ ನಿಂತ್ಕೊಂತಾರೆ. ಕಮಿಷನರ್ ಅವರು ಚೇರಲ್ಲಿ ಕೂತ್ಕೊಂತಾರೆ. ಸುಮಿತ್ರ ಮತ್ತೆ ಅವ್ರ ಮನೆಯವರೆಲ್ಲರೂ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಸ್ಟೇಷನ್ಗೆ ಬರ್ತಾರೆ. ಬನ್ನಿ ಪ್ಲೀಸ್ ಇಡೋನ್ ಅಂತ ಹೇಳ್ತಾರೆ. ಅವಾಗ ಅವರಲ್ಲಿ ಕೂತ್ಕೊಂತಾರೆ. ಕಮಿಷನರು ಇನ್ಸ್ಪೆಕ್ಟರ್ ಕೇಳ್ತಾರೆ ಏನು ಡೆವಲಪ್ಮೆಂಟ್ ಆಗಿದೆ ಇವ್ರ ಕೇಸ್ ಬಗ್ಗೆ ಅಂತ. ಅವಾಗ ಸರ್ ನಾವು ಅವ್ರನ್ನ ಸರ್ಚ್ ಮಾಡ್ತಾ ಇದ್ದೀವಿ, ಸ್ಪಾಟಲ್ಲಿ ಅಕ್ಯೂಸ್ಡ್ ಇರ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬಂದಿದ್ದೀವಿ ಅಂತ ಹೇಳ್ತಾರೆ. ಹೌದು, ಅವ್ರನ್ನ ಕರೀರಿ ಅಂತ ಹೇಳ್ತಾರೆ. ಅವಾಗ PC ಅವ್ರನ್ನ ಕರ್ಕೊಂಬೈಲಿ ಅಂತ ಹೇಳ್ತಾರೆ. ಅವಾಗ ಶಾರದಾ ಮತ್ತು ಅವ್ರ ಮಗಳನ್ನ ಕರ್ಕೊಂಬರ್ತಾರೆ. ಶಾರದಾ ಮತ್ತು ಅವ್ರ ಮಗಳು ಬಂದು ಕಮಿಷನರ್ ಮುಂದೆ ನಿಂತ್ಕೊತಾರೆ. ಆವಾಗ ಅವ್ರನ್ನ ನೋಡ್ಬಿಟ್ಟು ಸುಮಿತ್ರಂಗೆ ತುಂಬ ಫೀಲ್ ಆಗ್ತಾ ಇರುತ್ತೆ. ಏನಿದು ಇವ್ರನ್ನ ಕರ್ಕೊಂಬಂದಿದ್ದಾರಲ್ಲ ಅಂತ. ಫಸ್ಟು ಎದ್ದು ಹೋಗ್ಬಿಟ್ಟು ಶಾರದಾನ ಮತ್ತು ಅವ್ರ ಮಗುನ ಮುಟ್ಟಿ ನೋಡ್ತಾರೆ. ಅವ್ರು ನೋಡ್ಬಿಟ್ಟು ಏನಿದು ನೀವು ಇವ್ರನ್ನ ಕರ್ಕೊಬಂದಿದ್ದೀರಾ? ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಲ್ಲ, ಅಲ್ಲಿ ನಮ್ಮನ್ನ ಒಂದು ಹುಡುಗಿ ಕಾಪಾಡಿದ್ಲು ಅಂತ, ಅವಳಿಂದನೇ ನನ್ನ ಜೀವ ಇವತ್ತು ಉಳ್ದಿರೋದು ಅಂತ ಹೇಳಿದ್ನಲ್ಲ, ಅವಳು ಇವಳೇ ಕಣ್ರಿ ಅಂತ ಹೇಳ್ತಾರೆ. ಕಮಿಷನರ್ ಅವ್ರಿಗೆ ತುಂಬ ಕೋಪ ಬರುತ್ತೆ. ಏನ್ರಿ ನೀವು ತಪ್ಪು ಮಾಡಿದವ್ರನ್ನ ಕರ್ಕೊಂಬರ್ರಿ ಅಂದರೆ ಅವ್ರನ್ನ ಕಾಪಾಡಿದವ್ರನ್ನ ಕರ್ಕೊಬಂದಿದ್ದೀರಲ್ರಿ ಅಂತ ಕೇಳ್ತಾ ಇರ್ತಾರೆ. ಗೊತ್ತಿಲ್ಲ ಸರ್, ಅವ್ರು ಅಲ್ಲೇ ಇದ್ರಲ್ಲ, ಅದಕ್ಕೆ ಇವರೇ ಏನೋ ಸಮಸ್ಯೆ ಮಾಡಿರಬೇಕು ಅಂತ ಕರ್ಕೊಬಂದ್ಬಿಟ್ವಿ ಅಂತ ಹೇಳ್ತಾ ಇರ್ತಾರೆ. ಶಟಪ್, ನೀವು ಫಸ್ಟು ಅಲ್ಲಿ ಹೋಗಿ ಯಾರು ಸಮಸ್ಯೆ ಮಾಡಿದಾರೋ ಅವ್ರನ್ನ ಕರ್ಕೊಬರ್ರಿ ಅಂತ ಹೇಳಿ ಕಮಿಷನರ್ ಜೋರು ಮಾಡ್ತಾರೆ. ಅದನ್ನು ಕಮಿಷನರ್ ಕೇಳ್ತಾರೆ, ಏನಮ್ಮ ನೀನು ಅಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಬಂದ್ರಲ್ಲ, ಅವ್ರನ್ನ ನೀನು ನೋಡಿದ್ರೆ ಕಂಡುಹಿಡಿತೀಯಾ ಅಂತ ಕೇಳ್ತಾರೆ. ಇಲ್ಲ ಸರ್, ಅವರೆಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ರು, ಕಾಣಿಸ್ತಾ ಇರಲಿಲ್ಲ. ಆದರೆ ಒಬ್ಬನ ಮಾಸ್ಕ್ನ ನಾನೇ ಕಿತ್ತಾಕಿದ್ದೆ, ಅವನ್ನ ನಾನು ಕಂಡುಹಿಡಿತೀನಿ, ಅವ್ನ ಮುಖ ನಂಗೆ ತುಂಬ ಚೆನ್ನಾಗಿ ಜ್ಞಾಪನ ಇದೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೋಡಿ, ಇವರೇ ಐ ವಿಟ್ನೆಸ್ಸು, ಇವ್ರ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ತೊಗೊಳ್ಳಿ. ಇವರು ನೋಡಮ್ಮ, ನೀನು ಇನ್ಮೇಲೆ ನಿಮ್ಮ ಊರು ಬಿಟ್ಟು ಹೋಗಂಗಿಲ್ಲ. ನಮ್ಮವ್ರು ಯಾವಾಗ ಫೋನ್ ಮಾಡ್ತಾರೋ ಅವಾಗ ಬಂದು ನೀವು ಅವ್ರನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ನೀವು ನಿಮ್ಮ ಡೀಟೇಲ್ಸ್ನೆಲ್ಲ ಕೊಟ್ಬಿಟ್ಟು ಇಲ್ಲಿಂದ ಹೋಗ್ಬೋದಮ್ಮ ಅಂತ ಹೇಳ್ತಾರೆ. ಆವಾಗ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಾರದಾ ಮತ್ತು ಅವ್ರ ಮಗಳು ಇಬ್ಬರೂ ಆಚೆ ಕಡೆ ಹೋಗ್ತಾ ಇರ್ತಾರೆ. ಆವಾಗ ಅವ್ರನ್ನ ನೋಡ್ಬಿಟ್ಟು ತುಂಬ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸುಮಿತ್ರಾಗೆ. ಅವಳು ನೋಡ್ಕೊಂಡು ಹಂಗೆ ನಿಂತಿರ್ತಾರೆ. ಸರಿ ಇನ್ಸ್ಪೆಕ್ಟರ್, ನಾವು ಇನ್ನು ಹೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮಿತ್ರಾ ಮತ್ತು ಅವ್ರ ಮನೆಯವರು ಹೊಡ್ತಾರೆ. ಆಚೆ ಬರ್ತಿದ್ದಂಗೆ, ರೀ ನನಗೆ ಆ ಹುಡುಗಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ರೀ. ಅವಳು ನನ್ನ ಜೀವನ ಉಳಿಸಿದ್ದಾಳೆ, ಅವಳಿಗೆ ನಾವು ಏನೂ ಸಹಾಯ ಮಾಡಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀನು ಏನು ಹೇಳ್ತೀಯ ಅದನ್ನ ಸಹಾಯ ಮಾಡೋಣ ನಾವು ಸುಮಿತ್ರಾ ಅಂತ ಹೇಳ್ತಾ ಇರ್ತಾನೆ. ಅರ್ಧ ಮಗುನ ಕರ್ಕೊಂಡು ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಅವಳ ಗಂಡ ಅವಳಿಗೆ ಮೋಸ ಮಾಡಿದ್ದು ಮತ್ತು ಅವಳು ಮನೆ ಬಿಟ್ಟು ಬಂದಿದ್ದು ಎಲ್ಲ ನೆನ್ಪು ಮಾಡ್ಕೊಂಡು ಬೇಜಾರು ಮಾಡಿಕೊಂಡು ನಡ್ಕೊಂಡು ಬರ್ತಾ ಇರ್ತಾಳೆ. ಅಮ್ಮ, ನಾವು ಇನ್ಮೇಲೆ ಎಲ್ಲಿರೋದಮ್ಮ ಅಂತ ಮಗು ಕೇಳ್ತಾ ಇರತ್ತೆ. ಆದ್ರೂ ಅವಳೇನು ಮಾತಾಡ್ದೇನೆ ಮಗುನ ಕರ್ಕೊಂಡು ಬರ್ತಾ ಇರ್ತಾಳೆ. ಅವಳು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಹಿಂದಗಡೆ ಕಾರಲ್ಲಿ ಸುಮಿತ್ರಾ ಮತ್ತು ಅವ್ರ ಕಾರಲ್ಲಿ ಬರ್ತಾರೆ. ಬಂದ್ಬಿಟ್ಟು ಶಾರದಾ ಒಂದು ನಿಮಿಷ ನಿಂತ್ಕೊ ಅಂತ ಹೇಳ್ತಾರೆ. ಆವಾಗ ಶಾರದಾ ನಿಂತ್ಕೊತಾಳೆ. ಕಾರಿಂದ ಇಳಿದು ಬಂದ್ಬಿಟ್ಟು, ಏನಮ್ಮ ನೀನು ಇಷ್ಟೂರ ನೆಟ್ಕೊಂಡು ಬಂದ್ಬಿಟ್ಟಿದ್ಯಾ, ನಾವು ಆವಾಗಿಂದ ನಿನ್ನ ಹುಡ್ಕೊಂಡೇ ಬರ್ತಾ ಇದ್ದೀವಿ ಅಂತ ಹೇಳಿ ಅವ್ರನ್ನ ಹತ್ರ ಬರ್ತಾರೆ. ತುಂಬ ಥ್ಯಾಂಕ್ಸ್ ಅಮ್ಮ, ನೀವು ಬಂದಿಲ್ಲ ಅಂದರೆ ನಮ್ಮನ್ನ ಪೊಲೀಸ್ ಸ್ಟೇಷನಲ್ಲಿ ಅಲ್ಲೇ ಇಟ್ಕೊಂಡ್ಬಿಡ್ತಿದ್ರು. ನಿಮ್ಮಿಂದ ತುಂಬ ಉಪಕಾರ ಆಯಿತು, ನೀವು ನಮ್ಮನ್ನ ಬಿಡಿಸಿದ್ರಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಮ್ಮ, ನಿಮ್ಮನ್ನ ಬಿಡಿಸೋದು ನಮ್ಮ ಕರ್ತವ್ಯ, ನಿಮ್ಮನ್ನ ಬಿಡಿಸಿಲ್ಲ ಅಂದರೆ ದೇವ್ರು ಒಳ್ಳೇದು ಮಾಡ್ತಾನ ಅಂತ ಸುಮಿತ್ರ ಅವ್ರ ಯಜಮಾನ್ರು ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನೋಡಮ್ಮ, ನೀನು ನನ್ನ ಮನೆ ಬೆಳಕು, ನನ್ನ ದೇವತೆದು ಪ್ರಾಣನೇ ಉಳಿಸಿದ್ಯಾ, ನಿನಗೆ ಸಹಾಯ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ, ದಯವಿಟ್ಟು ನೀನು ಅದನ್ನು ತಪ್ಪು ತಿಳ್ಕೊಬೇಡಮ್ಮ ಅಂತ ಹೇಳ್ತಿರ್ತಾರೆ. ನೋಡಿ ಸರ್, ನೀವು ತುಂಬ ಶ್ರೀಮಂತರು, ನೀವು ನನಗೆ ದುಡ್ಡಿನ ಸಹಾಯ ಮಾಡಬೇಡಿ. ಯಾಕೆ ಅಂದರೆ ನಾನು ನನ್ನ ತಾಯಿ ಸಹಾಯ ಮಾಡಿದೆ, ನನ್ನ ತಾಯಿ ಜೀವನ ಉಳಿಸ್ದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಅದನ್ನು ದುಡ್ಡು ಕೊಟ್ಬಿಟ್ರೆ ಅದು ವ್ಯವಹಾರ ಆಗಿಬಿಡುತ್ತೆ. ನನಗೆ ದುಡ್ಡು ಕೊಡಬೇಡಿ, ಯಾಕೆ ಅಂದರೆ ನಾನು ನನ್ನ ತಾಯಿ ಪ್ರಾಣ ಉಳಿಸ್ದೆ ಅನ್ನೋ ಒಂದು ಸಮಾಧಾನ ನನಗಿರುತ್ತೆ. ನನಗೆ ಅದೇ ಧರ್ಮ. ನಾನು ಅವ್ರ ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡೋದು ನನ್ನ ಧರ್ಮ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಯ್ತಮ್ಮ ಹೋಗ್ಲಿ, ನೀನೀಗ ಎಲ್ಲಿ ಉಳ್ಕೊಂಡಿದ್ಯಾ, ಏನು ಕತೆ ಅಂತ ಕೇಳ್ತಾರೆ. ಆಗ ನಾನು ಊರಿಂದ ಒಂದು ಕೆಲಸದ ಮೇಲೆ ಬಂದೆ, ಆದರೆ ನನಗಿಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲೂ ಗೊತ್ತಿಲ್ಲ, ಇಲ್ಲಿ ಯಾರೂ ಪರಿಚಯ ಇಲ್ಲ ನನಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಮಿತ್ರ ಮನಸ್ಸಲ್ಲಿ ಇರುತ್ತೆ, ನಾವು ನಮ್ಮನೆಗೆ ಕರ್ಕೊಂಡೋಗೋಣ ಅಂತ. ಆದರೆ ಅವ್ರ ಯಜಮಾನ್ರೇ ಹೇಳ್ತಾರೆ, ನೋಡಮ್ಮ, ನೀನು ಇನ್ಮೇಲೆ ನಮ್ಮನೇಲೇ ಇರುವಂತೆ, ನಮ್ಮ ಔಟ್ ಹೌಸಲ್ಲಿ ಇರುವಂತೆ ಅಂತ ಹೇಳ್ತಾರೆ. ಹೌದು ರೀ, ನೀವು ಕರೆಕ್ಟಾಗಿ ಹೇಳಿದ್ರಿ, ನನಗೂ ಹಂಗೆ ಅನ್ನಿಸ್ತಾ ಇತ್ತು, ನಾವು ಇವಳನ್ನ ನಮ್ಮನೆಗೆ ಕರ್ಕೊಂಡೋಗೋಣ ಅಂತ ಹೇಳ್ತಿರ್ತಾರೆ. ಆಗ
ಶಾರದಂಗೆ ತುಂಬ ಖುಷಿ ಆಗುತ್ತೆ. ನಾವು ಇಷ್ಟು ದಿನ ನಾವು ಎಲ್ಲಿರೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವರು ಈ ಥರ ಹೇಳಿದ್ರಲ್ಲ ಅಂತ ತುಂಬ ಮನ್ಸಲ್ಲಿ ಖುಷಿ ಆಗ್ತಾ ಇರುತ್ತೆ. ನೋಡಿ ಸರ್, ನನಗೆ ಬಾಡಿಗೆ ಕಟ್ಟೋದಕ್ಕೆ ಆಗಲಿ ಅಡ್ವಾನ್ಸ್ ಕೊಡೋದಕ್ಕೆ ನನ್ನ ಹತ್ರ ಏನೂ ದುಡ್ಡಿಲ್ಲ. ಆದರೆ ನನಗೆ ಸುಮ್ಮನೆ ಇರೋದಕ್ಕಂತೂ ಮನಸ್ಸಾಗೋದಿಲ್ಲ. ನಾನು ನಿಮ್ಮ ಮನೇಲಿ ಏನಾದರೂ ಕೆಲಸ ಇದ್ದರೆ ಹೇಳಿ, ಆ ಕೆಲಸನ ಮಾಡ್ಕೊಂಡಿರ್ತೀನಿ, ಆಗ ನನಗೆ ಸ್ವಾಭಿಮಾನಕ್ಕೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಯ್ತಮ್ಮ, ನೀನು ಏನು ಕೆಲಸ ನಿನ್ಗೆ ಇಷ್ಟ ಆಗುತ್ತೋ ಆ ಕೆಲಸನ ಮಾಡ್ಕೊಂಡಿರು. ಆದರೆ ನೀನು ಕೆಲಸದವಳ ಥರ ಇರಬಾರ್ದು ನಮ್ಮ ಮನೇಲಿ. ನೀನು ನಮ್ಮ ಥರನೇ ಎಲ್ಲರೂ ಥರ ಖುಷಿಯಾಗಿರಬೇಕು ಆಯಿತಾ ಅಂತ ಹೇಳ್ತಿರ್ತಾರೆ. ಆಗ ಸುಮಿತ್ರ ಮಗಳು ಬಂದ್ಬಿಟ್ಟು, ಪುಟ ನೀನು ಐಸ್ ಕ್ರೀಮ್ ತಿಂತೀಯಾ ಅಂತ ಕೇಳ್ತಾಳೆ. ಹೌದು, ನಾನು ಐಸ್ ಕ್ರೀಮ್ ತಿಂತೀನಿ ಅಂತ ಹೇಳ್ತಾಳೆ. ಬಾ, ನಾವಿಬ್ಬರು ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಅವರಿಬ್ಬರೂ ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಸುಮಿತ್ರ ಕೇಳ್ತಾರೆ, ನಿನಗೆ ನಿಮ್ಮ ಸಂಬಂಧಿಕರು ಯಾರೂ ಇಲ್ವೇನಮ್ಮ ಅಂತ. ಆವಾಗ ಅವಳ ಜೀವನದಲ್ಲಿ ನಡೆದಿರೋ ಘಟನೆನ ಹೇಳ್ತಾಳೆ. ಅವಳ ಗಂಡನ ಜೊತೆ ಕಿತ್ತಾಡ್ಕೊಂಡಿದ್ದು, ಅವಳು ಗಂಡ ಮಾಡಿದ ಸಾಲಕ್ಕೋಸ್ಕರ ಅವ್ರ ಸಾಲಗಾರರು ಬಂದು ಬಡ್ಡಿ ಕಟ್ಟಬೇಕು, ನೀನು ದುಡ್ಡನ್ನ ನಮ್ಗೆ ಕೊಟ್ಬಿಡು ಅಂತ ಹೇಳಿ ಜೋರು ಮಾಡಿದ್ದು, ಈ ಥರ ಮಗುನ ದತ್ತು ಕೊಟ್ಬಿಡು ಅಂತ ಹೇಳಿದ್ದು, ಕಳ್ಳರುಗಳು ಅಟ್ಯಾಕ್ ಮಾಡಿದ್ದು, ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಬಂದಿದ್ದು ಎಲ್ಲ ವಿಷಯನೂ ಹೇಳ್ತಾಳೆ. ಆಗ ಸುಮಿತ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಏನಮ್ಮ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ತುಂಬ ದುಃಖ ಪಡ್ತಾ ಇರ್ತಾರೆ. ಸುಮಿತ್ರನ ಮಗಳು ಪುಟ್ಟಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಕರ್ಕೊಂಬರ್ತಾಳೆ. ಏನು ಪುಟ್ಟಿ, ನಿನ್ಗೆ ಐಸ್ ಕ್ರೀಮ್ ತುಂಬ ಇಷ್ಟ ಅಂತ ಕೇಳ್ತಾರೆ ಸುಮಿತ್ರ ಅವರು. ಅವಾಗ ಹೌದು, ನನಗೆ ಐಸ್ ಕ್ರೀಮ್ ತುಂಬ ಇಷ್ಟ ಅಂತ ಹೇಳ್ತಾಳೆ. ಆಗ ನೀನು ಯಾವ ಫ್ಲೇವರ್ ತೊಗೊಂಡೆ ಅಂತ ಕೇಳ್ತಾರೆ. ನಾನು ಮಿಕ್ಸ್ಡ್ ಫ್ರೂಟ್ಸ್ ತೊಗೊಂಡೆ ಅಂತ ಹೇಳ್ತಿರ್ತಾಳೆ. ನನಗೂ ಐಸ್ ಕ್ರೀಮ್ ಕೊಡ್ತೀಯಾ ಅಂತ ಕೇಳ್ತಾರೆ. ಅವಾಗ ಹೌದು, ನಾನು ಕೊಡ್ತೀನಿ ತಗೊಳ್ಳಿ ಅಂತ ಐಸ್ ಕ್ರೀಮ್ ಕೊಡೋಕ್ಕೆ ಬರ್ತಾಳೆ. ಪರವಾಗಿಲ್ಲ ಪುಟ್ಟ, ನೀನೇ ತಿನ್ನು ಅಂತ ಹೇಳ್ತಾರೆ. ಬಾ, ನಾವು ನಮ್ಮ ಮನೆಗೆ ಹೋಗೋಣ, ಇನ್ಮೇಲೆ ನೀವೆಲ್ಲ ನಮ್ಮ ಮನೇಲೇ ಇರ್ತೀರಾ ಅಂತ ಹೇಳ್ತಾರೆ. ಹೌದಮ್ಮ, ನಾವು ಇವ್ರ ಮನೆಗೆ ಹೋಗ್ತೀವ ಅಂತ ಕೇಳ್ತಾಳೆ. ಹೌದು ಅಂತ ಹೇಳಿ ಅವರಿಬ್ಬರನ್ನು ಕಾರಲ್ಲಿ ಕೂಡಿಸ್ಕೊಂಡು ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಸಿದ್ಧಾರ್ಥ ಇನ್ನೊಂದು ಹಳ್ಳಿಯಲ್ಲಿ ಅವಳದು ಶಾರದಾದು ಸರನ ತೋರಿಸ್ಬಿಟ್ಟು, ಈ ಸರ ಹಾಕೊಂಡಿರೋರು ಯಾರನ್ನಾರು ನೋಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಯಾರು ಇಲ್ಲಪ್ಪ, ನಾವು ನೋಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಸರನ ಒಂದು 20 years ಬ್ಯಾಕ್ ಒಂದು ಹುಡುಗಿ ಹಾಕ್ಕೊಂಡಿದ್ಲು, ಅದನ್ನ ಏನಾದರೂ ನೋಡಿದ್ದೀರಾ ಅಂತ ಕೇಳ್ತಿರ್ತಾರೆ. ಅಲ್ಲ ಸರ್, ನಿನ್ನೆ ಮೊನ್ನೆ ಹಾಕ್ಕೊಂಡಿರೋ ಡಿಸೈನೇ ನಮಗೆ ಜ್ಞಾಪನ ಇರೋಲ್ಲ. ನೀವು 20 ವರ್ಷದಿಂದಿದ್ದು ಕೇಳ್ತಿದ್ದೀರಲ್ಲ, ಅದು ಹೆಂಗೆ ಸರ್ ಜ್ಞಾಪನ ಇರೋದಕ್ಕೆ ಸಾಧ್ಯ ಅಂತ ಕೇಳ್ತಾ ಇರ್ತಾರೆ. ಅವಾಗ ಇಟ್ಸ್ ಓಕೆ ಸರ್ ಅಂತ ಹೇಳ್ಬಿಟ್ಟು ಅವನು ಕಾರ್ ಹತ್ಕೊಂಡು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಸುಮಿತ್ರ, ಶಾರದಾ ಮತ್ತು ಮಗು 3 ಜನನೂ ಒಂದೇ ಸತಿಗೆ ಮನೆಗೆ ಬರ್ತಾರೆ. ಮನೆ ಕಾಲು ಇಡ್ತಿದ್ದಂಗೆ ಅವ್ರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅವರು ಮನೆ ಒಳಗಡೆ ಬರ್ತಿದ್ದಂಗೆ ಅವ್ರ ಅದಕ್ಕೆ ಕೇಳ್ತಾ ಇರ್ತಾರೆ, ಏನು ಸುಮಿತ್ರ, ಏನಾಯಿತು ನಿನಗೆ, ನಿನಗೇನೋ ಆಗೋಯ್ತು ಅಂತ ಅವರೆಲ್ಲ ಹೋದಾಗ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು ಅಂತ ಹೇಳ್ತಿರ್ತಾರೆ. ಆವಾಗ ನಾನು ಅದೇ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ. ಆವಾಗ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿ ನನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟರು. ಆವಾಗ ನನ್ನ ಕಾಪಾಡಿದ್ದು ಈ ಹುಡುಗಿನೇ ಶಾರದಾ ಅಂತ, ಅವ್ರ ಮಗಳು ಇವಳು ದೀಪು ಅಂತ ಹೇಳ್ತಿರ್ತಾರೆ. ಆವಾಗ ಸೂಪರಮ್ಮ, ನೀನು ತುಂಬ ಒಳ್ಳೇದು ಮಾಡಿದೆ, ನೀನು ಕಾಪಾಡಿಲ್ಲ ಅಂದರೆ ನಮ್ಮ ಮನೆ ಜೊತೆನೇ ಆರೋಗ್ಬಿಡ್ತಿತ್ತು ಅಂತ ಹೇಳ್ತಿರ್ತಾರೆ. ನೀವು ಇವಾಗ ಎಲ್ಲಿ ಉಳ್ಕೊಂಡಿದ್ದೀರಮ್ಮ ಅಂತ ಕೇಳ್ತಿರ್ತಾರೆ. ಆವಾಗ ಅವ್ಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಶಾರದಾ ಸುಮ್ಮನೆ ಇರ್ತಾಳೆ. ಆವಾಗ ಸುಮಿತ್ರ ಅವ್ರ ಯಜಮಾನ್ರು ಹೇಳ್ತಾರೆ, ಇಲ್ಲ ಇನ್ಮೇಲೆ ಅವರು ನಮ್ಮ ಜೊತೆನೇ ಇಲ್ಲೇ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಆವಾಗ ಅತ್ತೆ ಹೇಳ್ತಾರೆ, ಏನು ಮಾಡ್ತಿದ್ದೀರ ನೀವು, ಅವ್ರು ಸಹಾಯ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ನಮ್ಮನೆ ಕರ್ಕೊಂಬರೋದಾ, ಆದಿಲ್ ಹೋಗೋ ದಾಸಯ್ಯನ ಬೇಕಾದ್ರೆ ಮನೆ ಕರ್ಕೊಂಬಂದ್ಬಿಡ್ತೀರಾ, ನಿಮಗೆಲ್ಲ ಸ್ವಲ್ಪನೂ ಬುದ್ಧಿ ಇಲ್ಲ. ಅವ್ರು ಮಾಡಿರೋ ಸಹಾಯಕ್ಕೆ ಅಲ್ಲೇ ಒಂಚೂರು ದುಡ್ಡನ್ನ ಬಿಸಾಕ್ಬಿಟ್ಟು ಬರೋದು ಬಿಟ್ಬಿಟ್ಟು ಮನೆಗೆ ಬೇರೆ ಕರ್ಕೊಬಂದಿದ್ದೀರಾ ಅಂತ ಜೋರು ಮಾಡ್ತಿರ್ತಾಳೆ. ಆಗ ಅವ್ರ ಯಜಮಾನ್ರು ಬರ್ತಾರೆ, ಮುಚ್ಚು ಬಾಯಿ ಅಂತ ಹೇಳ್ತಾರೆ. ಅವಾಗ ಅವಳು ಹಂಗೆ ನಡಗ್ಬಿಡ್ತಾಳೆ. ಏನು ಹೇಳ್ತಿದ್ಯಾ ನೀನು, ನಾನು ಮನೆ ಸೊಸೆ, ನನ್ನ ಮನೆ ಜ್ಯೋತಿನ ಕಾಪಾಡಿರೋ ಹುಡುಗಿನ ನಮ್ಮ ಮನೆ ಕರ್ಕೊಂಬ ಅಂತ ನಾನೇ ಹೇಳಿದ್ದು. ಇವತ್ತು ಅಲ್ಲಿ ನಡೆದಿರೋ ಘಟನೆಗೆ ಅವಳೇ ಐ ವಿಟ್ನೆಸ್ಸು. ಅವಳಿಲ್ಲ ಅಂದರೆ ಈ ಕೇಸ್ ಮುಗಿಯೋದೇ ಇಲ್ಲ. ಅವಳು ಐಡೆಂಟಿಫಿಕೇಶನ್ ಮಾಡಬೇಕು, ವಿಟ್ನೆಸ್ನ ಕಾಪಾಡೋದು ನಮ್ಮ ಜವಾಬ್ದಾರಿ, ಅದಕ್ಕೆ ನಾನೇ ಕರ್ಕೊಂಬ ಮನೆಗೆ ಅಂತ ಹೇಳಿದ್ದೀನಿ ಅಂತ ಅವರ ಯಜಮಾನ್ರು ಹೇಳ್ತಾ ಇರ್ತಾರೆ. ಯಜಮಾನ್ರು ಅವ್ರ ಮನೆ ಕೆಲಸದವಳನ್ನ ಕರೆದ್ಬಿಟ್ಟು, ನೋಡಮ್ಮ, ಇಲ್ಲಿ ನಮ್ಮ ಮನೆ ಔಟ್ ಹೌಸ್ ಇದೆಯಲ್ಲ, ಅದು ಸ್ವಲ್ಪ ಕೊಳೆ ಆಗಿದೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಡು ಇವ್ರಿಗೆ. ಇನ್ಮೇಲೆ ಶಾರದಾ ಮತ್ತು ಅವ್ರ ಮಗಳು ದೀಪು ಇಬ್ಬರೂ ನಮ್ಮ ಮನೇಲೇ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಆವಾಗ ಅವಳು ಬಂದು ಅವ್ರ ಗಂಟನ್ನ ತೊಗೊಂಡು ಹೋಗ್ಬಿಟ್ಟು ಅವ್ರನ್ನ ಔಟ್ ಹೌಸು ಕರ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಿರ್ತಾರೆ. ಆವಾಗ ಸುಮಿತ್ರ ಅವ್ರ ಅದಕ್ಕೆ ಮಗುನ ಕರೆದ್ಬಿಟ್ಟು, ಏನಮ್ಮ ನಿನ್ನ ಹೆಸರು ಏನು ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳಿದ್ರಲ್ಲ, ನನ್ನ ಹೆಸರು ದೀಪು ಅಂತ ಹೇಳ್ತಾರೆ. ಆಗ ಶಾರದಂಗೆ, ನಿನ್ನ ಮಗಳು ಸಿಕ್ಕಾಪಟ್ಟೆ ಚೂಟಿ ಇದ್ದಾಳಮ್ಮ ಅಂತ ಹೇಳ್ತಿರ್ತಾರೆ. ಆವಾಗ ಅವ್ರಿಗೆ ಶಾರದಾ ಮತ್ತು ಅವ್ರ ಮಗಳನ್ನ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ. ಶಾರದಾ ಔಟ್ ಹೌಸ್ಗೆ ಹೋಗೋಕ್ಕೂ ಮುಂಚೆ ಅವ್ರ ಸುಮಿತ್ರ ಅವ್ರ ಯಜಮಾನ್ರ ಹತ್ರ ಹೇಳ್ತಾ ಇರ್ತಾಳೆ, ನನ್ನಿಂದ ನಿಮಗೆಲ್ಲ ಎಷ್ಟೊಂದು ತೊಂದರೆ, ಇವಾಗ ನನ್ನಿಂದ ನೀವು ಎಲ್ಲ ಬೇಜಾರು ಮಾಡ್ಕೊಳ್ಳೋ ರೀತಿ ಆಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಈ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಕೊಂಡೇ ಇರ್ತೀನಿ, ನಾನು ಈ ಮನೇಲಿ ಇರೋವರೆಗೂ ಅಂತ ಹೇಳ್ತಾ ಇರ್ತಾಳೆ. ಆವಾಗ
ಥರ ಅವ್ರ ಅತ್ತೆಗೆ ಖುಷಿ ಆಗ್ತಾ ಇರುತ್ತೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.